ಆನೇಕಲ್ ತಾಲೂಕಿನ ಸರ್ಜಾಪುರದ ಗ್ರಾಮಸ್ಥರು ಮಹಾರಾಷ್ಟ್ರ ಮತ್ತು ಕರ್ನಾಟಕ ಪ್ರವಾಸಕ್ಕೆ ತೆರಳಿದ್ದ ವೇಳೆ ಪುಣೆಯಿಂದ ಬೆಳಗಾವಿಗೆ ಬರುತ್ತಿದ್ದ ಬಸ್ ಮೇಲೆ ಮಹಾರಾಷ್ಟ್ರದ ಟೋಲ್ ಪ್ಲಾಜಾ ಸಿಬ್ಬಂದಿ ಕಿರುಕುಳ ನೀಡಿದ ಘಟನೆ ನಡೆದಿದೆ. ಟೋಲ್ ಪ್ಲಾಜಾದಲ್ಲಿ ಬಸ್ ಅನ್ನ ತಡೆದು ಚಾಲಕರೊಂದಿಗೆ ಅಸಭ್ಯವಾಗಿ ವರ್ತಿಸಿದ ಆರೋಪ ಕೇಳಿಬಂದಿದ್ದು, ಈ ಘಟನೆಯನ್ನ ಖಂಡಿಸಿ ಕರ್ನಾಟಕ ಜಾಗೃತ ದಳದ ಉಪಾಧ್ಯಕ್ಷ ದೊಮ್ಮಸಂದ್ರ ಶಿವಶಂಕರ್ ಮತ್ತು ತಂಡ ಪ್ರತಿಭಟನೆ ನಡೆಸಿದ್ದಾರೆ. ಪ್ರವಾಸಕ್ಕೆ ತೆರಳಿದ್ದ ಸರ್ಜಾಪುರದ ಗ್ರಾಮಸ್ಥರ ಬಸ್ ಅನ್ನು ಟೋಲ್ ಪ್ಲಾಜಾದಲ್ಲಿ ತಡೆದ ಸಿಬ್ಬಂದಿ ಕನ್ನಡ ಚಾಲಕರೊಂದಿಗೆ ಅನುಚಿತವಾಗಿ ವರ್ತಿಸಿದ್ದಾರೆ ಎಂದು ತಿಳಿದುಬಂದಿದೆ. ಅಲ್ಲದೆ ಬಸ್ ಅನ್ನು ಬಿಡಲು ನಿರಾಕರಿಸಿದ ಪರಿಣಾಮ ಗ್ರಾಮಸ್ಥರು ತೊಂದರೆಗೊಳಗಾಗಬೇಕಾಯಿತು. ಈ ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಧಾವಿಸಿದ ಕರ್ನಾಟಕ ಜಾಗೃತ ದಳದ ಉಪಾಧ್ಯಕ್ಷ ದೊಮ್ಮಸಂದ್ರ ಶಿವಶಂಕರ್ ಮತ್ತು ಅವರ ತಂಡದವರು ಟೋಲ್ ಪ್ಲಾಜಾ ಸಿಬ್ಬಂದಿಯನ್ನ ಪ್ರಶ್ನಿಸಿದ್ದು, ಟೋಲ್ ಪ್ಲಾಜಾದಲ್ಲಿ ಜಮಾಯಿಸಿದ ಪ್ರತಿಭಟನಾಕಾರರು ಮಹಾರಾಷ್ಟ್ರ ಹೋಮ್ ಗಾರ್ಡ್ ಮತ್ತು ಟೋಲ್ ಸಿಬ್ಬಂದಿಯ ವಿರುದ್ಧ ಘೋಷಣೆಗಳನ್ನ ಕೂಗಿದ್ದಾರೆ. ನಂತರ ಪ್ರತಿಭಟನೆಯನ್ನ ತೀವ್ರಗೊಳಿಸಿದ ಪರಿಣಾಮ ಬಸ್ ಅನ್ನ ಬಿಡುಗಡೆ ಮಾಡಲಾಗಿದೆ. ಈ ವೇಳೆ ಮಾತನಾಡಿದ ದೊಮ್ಮಸಂದ್ರ ಶಿವಶಂಕರ್, ಕರ್ನಾಟಕದ ವಾಹನಗಳನ್ನ ಗುರಿಯಾಗಿಸಿಕೊಂಡು ಕೆಲ ಮಹಾರಾಷ್ಟ್ರದ ಪೊಲೀಸ್ ಸಿಬ್ಬಂದಿ ಹಣಕ್ಕಾಗಿ ಚಾಲಕರನ್ನ ಕಿರುಕುಳ ನೀಡುತ್ತಿರುವುದು ಖಂಡನೀಯ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕದಿಂದ ತೆರಳುವ ವಾಹನಗಳನ್ನ ಉದ್ದೇಶಪೂರ್ವಕವಾಗಿ ತಡೆಯುವುದು, ಹಣಕ್ಕಾಗಿ ಕಿರುಕುಳ ನೀಡುವುದು ಮತ್ತು ಅನುಚಿತವಾಗಿ ವರ್ತಿಸುವುದು ಸರಿಯಲ್ಲ ಎಂದು ಪ್ರತಿಭಟನಾಕಾರರು ಅಭಿಪ್ರಾಯಪಟ್ಟಿದ್ದು, ಈ ರೀತಿಯ ಘಟನೆಗಳು ಮುಂದೆ ಮರುಕಳಿಸದಂತೆ ನೋಡಿಕೊಳ್ಳಬೇಕು, ತಪ್ಪಿತಸ್ಥರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. तुमसे क्या हो गया? नहीं दूंगा. Hey,